ಕೋಪ ಬಿಟ್ಟು ಆಧ್ಯಾತ್ಮದತ್ತ ಕಾಟೇರ, ದೇವರ ಧ್ಯಾನದಲ್ಲಿ ಮುಳುಗಿದ ಜಗ್ಗುದಾದ, ವಿವೇಕಾನಂದರ ಜೀವನ ಚರಿತ್ರೆ ಓದುತ್ತಿರುವ ದಾಸ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಡ್ರಿಲ್, ಅಧಿಕಾರಿಗಳ ಪ್ರಶ್ನೆಗೆ ಕಾಂಗ್ರೆಸ್ ಶಾಸಕ ತಬ್ಬಿಬು. ಇತ್ತ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ದದ್ದಲ್ ನಾಪತ್ತೆ. ಆಗುಂಬೆಘಟ್ಟ ಗೋಕರ್ಣದಲ್ಲಿ ಕುಸಿದ ಗುಡ್ಡ, ವಾಹನ ಸವಾರರಿಗೆ ಢವಢವ. ಇತ್ತ ವಿಜಯನಗರ ತುಂಗಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಹುಚ್ಚಾಟ. ಪುರಿಯ ರತ್ನ ಭಂಡಾರ ತೆರೆಯಲು ಕ್ಷಣಗಣನೆ, 46 ವರ್ಷಗಳ ಕುತೂಹಲಕ್ಕೆ ಸಿಗಲಿದೆ ಉತ್ತರ. ಕೋಟಿ ಕೋಟಿ ನಿಧಿ ಕಾಯುತ್ತಿದ್ದಾನ ನಾಗಪ್ಪ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನ, 20 ವರ್ಷದ ಯುವಕನ ಹೊಡೆದುರುಳಿಸಿರುವ ಭದ್ರತಾ ಸಿಬ್ಬಂದಿ. ದಾಳಿಗೆ ಪ್ರಧಾನಿ ಮೋದಿ ಖಂಡನೆ. ನೋಡಿ, ಜೈಲು ಕಂಬಿಯಿಂದ ಇರುವಂತಹ ದಾಸ ಈಗ ಕೂಲ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾರೆ. ಕುಟುಂಬದ ಭೇಟಿ ಬಳಿಕ ದಾಸ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಿದ್ದಾರೆ ಅಂತ. ಯಾಕೆ ಹಾಗಾದ್ರೆ? ಆಧ್ಯಾತ್ಮದ ಕಡೆ ಅವರ ಒಲವು ಹೋಗ್ತಾ ಇದೆಯಾ? ವಿವೇಕಾನಂದರ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮನೆಯವರ ಭೇಟಿ ನಂತರ ಜಗ್ಗುದಾದ ಪರಿವರ್ತನೆಗೊಂಡಿದ್ದಾರಂತೆ. ದರ್ಶನ್ಗೆ ಇಷ್ಟವಾದ ಜರ್ಕಿನ್ನನ್ನು ನೀಡಿದ್ದ ಮಗ ವಿನೀಶ್ ಅದನ್ನೇ ಬಳಸಿಕೊಂಡು ವಾಕಿಂಗ್ ಕೂಡ ಮಾಡ್ತಿದ್ದಾರೆ. ಅತಿ ಹೆಚ್ಚಾಗಿ ದರ್ಶನ್ ವಿನೀಶ್ ನಡುವೆ ಬಾಂಧವ್ಯ ಇದೆ. ಜೈಲಿನಲ್ಲಿ ವಿನೀಶನ್ನು ತಬ್ಬಿಕೊಂಡು ದರ್ಶನ್ ಮುದ್ದಾಡಿದ್ರು. ಜೈಲಿನಿಂದ ದರ್ಶನ್ ಬದಲಾವಣೆಯಾಗಿ ಹೊರಬರ್ತಾರ? ಹಾಗಾದರೆ 4 ಗೋಡೆ ಮಧ್ಯೆ ಆಗಾಗ ಬೇಸರಗೊಂಡರೂ ಕೂಡ ದರ್ಶನ್ ತಾಳ್ಮೆಯಿಂದ ಇದ್ದಾರೆ. ಕುಟುಂಬಸ್ಥರ ಭೇಟಿಯಿಂದ ಕೂಲಾಗಿದ್ದಾರಂತೆ. ದರ್ಶನ್ ಜೈಲಿಗೆ ಹೋದ ನಂತರ ತಾಯಿ ಮೀನಮ್ಮ ಭೇಟಿಯಾಗಿದ್ದರು. ಇದಕ್ಕೂ ಮುನ್ನ ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಒಮ್ಮೆ ಭೇಟಿಯಾಗಿದ್ದರು. 2ನೇ ಬಾರಿಗೆ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಭೇಟಿಯಾಗಿದ್ದಾರೆ. ತಾಯಿ ಮೀನಮ್ಮ ಹಾಗೂ ಸಹೋದರ ದಿನಕರ್ ಕೂಡ ಭೇಟಿ ಕೊಟ್ಟಿದ್ದರು. ತಾಯಿ ಹಾಗೂ ಪತ್ನಿ ಮಗನ ಮಾತನ್ನು ಜೈಲಿನಲ್ಲೇ ಕೂಲಾಗಿ ಆಲಿಸಿದ್ದಾರೆ ದಾಸ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ತಾಯಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರಂತೆ. ಹಲವು ವರ್ಷಗಳ ನಂತರ ತಾಯಿ ಮತ್ತು ಮಗನ ಭೇಟಿಯಾಗಿತ್ತು. ನೋಡಿ, 4 ಗೋಡೆ ಮಧ್ಯೆ ಆಗಾಗ ಬೇಸರಗೊಂಡರೂ ಕೂಡ ದರ್ಶನ್ ಕೂಲ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಮಗನಿಗೆ ಈ ರೀತಿ ಆಯ್ತಲ್ಲ ಅಂಥೇಳಿ ತಾಯಿಗೆ ಚಿಂತೆ. ಮೀನಾ ತೂಗುದೀಪ್ ಅವರಿಗೆ ಇದು ಯಾವಾಗಲೂ ಕೂಡ ಕಾಡ್ತಾ ಇತ್ತು. 1-2 ಸಲ ಭೇಟಿ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿ, ತಾಯಿ ಮಗ 7 ವರ್ಷಗಳ ನಂತರ ಭೇಟಿಯಾಗಿದ್ದಂತೆ. ಅದು ಕೂಡ ಜೈಲಿನಲ್ಲೇ ಬಂದು